ನಮಸ್ಕಾರ. ಕೊರೋನಾ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಅಮಳಲಿ, ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಇಡೀ ದಿನ ನಡೆದಂತಹ ಬೆಳವಣಿಗೆಗಳ ಪ್ರಮುಖ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. 4ನೇ ಹಂತದ ಲಾಕ್ಡೌನ್ ಇದೇ ಮೇ 31ಕ್ಕೆ ಮುಗಿಯಲಿದೆ. ಲಾಕ್ಡೌನ್ ನಡುವೆಯೂ ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ವ್ಯಾಪಕವಾಗಿ ಹೆಚ್ಚುತ್ತಾ ಇದೆ. ಹೀಗಾಗಿ 5ನೇ ಹಂತದಲ್ಲಿ ಜೂನ್ 14ರವರೆಗೂ ಲಾಕ್ಡೌನ್ ವಿಸ್ತರಣೆ ಮಾಡುವ ಸಾಧ್ಯತೆಗಳಿವೆ. ಬಹುತೇಕ ರಾಜ್ಯಗಳ ಸಿಎಂಗಳಿಂದ ಲಾಕ್ಡೌನ್ ವಿಸ್ತರಣೆಗೆ ಒಲವು ತೋರಿದ್ದಾರೆ ಎನ್ನಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸೂಚನೆಯಂತೆ ನಿನ್ನೆಯೇ ಕೇಂದ್ರ ಗೃಹ ಸಚಿವ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ದೂರವಾಣಿ ಕರೆ ಮಾಡಿ ಮೇ 31ರ ಬಳಿಕ ಇರಬೇಕಾದ ಕಾರ್ಯತಂತ್ರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನೊಂದು ಕಡೆ ಕ್ಯಾಬಿನೆಟ್ ಸೆಕ್ರೆಟರಿಯಿಂದಲೂ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ಅತಿ ಹೆಚ್ಚು ಕೊರೋನಾ ಕಾಣಿಸಿಕೊಳ್ತಾ ಇರುವ 13 ನಗರಗಳ ಆಯುಕ್ತರು, ಡಿಸಿಗಳ ಜೊತೆ ಚರ್ಚಿಸಿದ್ದಾರೆ. ಎಲ್ಲ ಮಾಹಿತಿ ಆಧರಿಸಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಶೀಘ್ರದಲ್ಲೇ ಕೇಂದ್ರ ಸರ್ಕಾರ ಲಾಕ್ಡೌನ್ ಬಗ್ಗೆ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಇಂದು ರಾಜ್ಯಕ್ಕೆ ಕೊರೋನಾ ದೊಡ್ಡ ಶಾಕ್ ಅನ್ನು ನೀಡಿದೆ. ಇಂದು ಒಂದೇ ದಿನ 248 ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ಮೊದಲ ಬಾರಿ ಸೋಂಕಿತರ ಸಂಖ್ಯೆ 200ರ ಗಡಿಯನ್ನು ದಾಟಿದೆ. ಬೆಳಗ್ಗೆ 178 ಇದ್ದಂತ ಕೇಸ್ ಸಂಜೆ ಮತ್ತೆ 70 ಕೇಸ್ ಪತ್ತೆಯಾಗಿದೆ. ಇದರಿಂದಾಗಿ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 2781ಕ್ಕೆ ಏರಿಕೆಯಾಗಿದೆ. ರಾಯಚೂರಿನಲ್ಲಿ 62, ಕಲಬುರಗಿಯಲ್ಲಿ 61, ಯಾದಗಿರಿಯಲ್ಲಿ 60, ಉಡುಪಿಯಲ್ಲಿ 15, ಬೆಂಗಳೂರಿನಲ್ಲಿ 12, ಬಳ್ಳಾರಿಯಲ್ಲಿ 9, ಚಿಕ್ಕಬಳ್ಳಾಪುರದಲ್ಲಿ 5, ದಾವಣಗೆರೆಯಲ್ಲಿ 4, ಹಾಸನದಲ್ಲಿ 4, ವಿಜಯಪುರದಲ್ಲಿ 4, ಮಂಡ್ಯ, ಮೈಸೂರು, ಚಿಕ್ಕಮಗಳೂರು, ತುಮಕೂರಿನಲ್ಲಿ ತಲಾ 2 ಕೇಸ್ ಪತ್ತೆಯಾಗಿದೆ. ಧಾರವಾಡ, ಚಿತ್ರದುರ್ಗ, ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತಲಾ 1 ಕೇಸ್ ದೃಢಪಟ್ಟಿದೆ. ಅಲ್ಲದೆ ರಾಜ್ಯದಲ್ಲಿ ಕೊರೋನಾಗೆ ಮತ್ತೊಂದು ಸಾವಾಗಿದ್ದು, ಸಾವಿನ ಸಂಖ್ಯೆ 48ಕ್ಕೆ ಏರಿಕೆ ಆದಂತಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ರಣಕೇಕೆ ಬಾರಿಸ್ತಾ ಇದೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 300ರ ಗಡಿ ದಾಟಿದೆ. ಈವರೆಗೆ ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 303ಕ್ಕೆ ಏರಿಕೆಯಾಗಿದ್ದು, ಅತಿ ಹೆಚ್ಚು ಸೋಂಕಿತರನ್ನ ಹೊಂದಿದೆ. 151 ಮಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. 2ನೇ ಸ್ಥಾನದಲ್ಲಿ ಮಂಡ್ಯ ಜಿಲ್ಲೆ ಇದೆ. ಮಂಡ್ಯದಲ್ಲಿ ಈವರೆಗೆ 257 ಸೋಂಕಿತರು ಇದ್ದಾರೆ. 4 ಜಿಲ್ಲೆಗಳಲ್ಲಿ 200ಕ್ಕೂ ಅಧಿಕ ಸೋಂಕಿತರಿದ್ದು, ಕಲಬುರಗಿ, ಯಾದಗಿರಿ ಜಿಲ್ಲೆ 200ರ ಗಡಿ ದಾಟಿದೆ. ಕಲಬುರಗಿಯಲ್ಲಿ 251 ಮಂದಿ ಸೋಂಕಿತರಿದ್ರೆ, ಯಾದಗಿರಿ ಜಿಲ್ಲೆಯಲ್ಲಿ 223 ಮಂದಿ ಕೊರೋನಾ ಸೋಂಕಿತರಿದ್ದಾರೆ. ಅಲ್ಲದೆ 11 ಜಿಲ್ಲೆಗಳಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 100ರ ಗಡಿ ದಾಟಿದೆ. ರಾಜ್ಯಕ್ಕೆ ಮಹಾರಾಷ್ಟ್ರವೇ ದೊಡ್ಡ ಕಂಟಕವಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಇಂದು ಬರೋಬ್ಬರಿ 62 ಕೇಸ್ಗಳು ಪತ್ತೆಯಾಗಿದೆ. ಇಂದಿನ 62 ಕೇಸ್ಗಳಿಗೂ ಕೂಡ ಮಹಾರಾಷ್ಟ್ರ ಪ್ರವಾಸದ ಹಿನ್ನೆಲೆಯೇ ಇದೆ. ಮಹಾರಾಷ್ಟ್ರದಿಂದ ಬಂದಂತವರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು, ಮಹಾರಾಷ್ಟ್ರ ಸೋಂಕು ಭಾರಿ ಆತಂಕವನ್ನು ಮೂಡಿಸಿದೆ. ಇಂದಿನ 62 ಕೇಸ್ಗಳಿಗೆ 16 ಮಂದಿ ಮಕ್ಕಳೇ ಇರೋದು ದೊಡ್ಡ ಆಘಾತವನ್ನು ತಂದಿದೆ. ರಾಯಚೂರಲ್ಲಿ ಇದುವರೆಗೂ ಸೋಂಕಿತರ ಸಂಖ್ಯೆ 134ಕ್ಕೆ ಏರಿಕೆ ಆಗಿದೆ. ಕಲಬುರಗಿಯಲ್ಲಿ ಇಂದು ಒಂದೇ ದಿನ 61 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಈ ಪೈಕಿ 16 ಮಕ್ಕಳು, 21 ಮಹಿಳೆಯರು, 24 ಪುರುಷರಿದ್ದಾರೆ. ಬೆಳಗ್ಗೆಯಷ್ಟೇ 15 ಪಾಸಿಟಿವ್ ಕೇಸ್ ದೃಢಪಟ್ಟಿತ್ತು. ಸಂಜೆಗಾಗಲೇ 46 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ 251ಕ್ಕೆ ಏರಿಕೆಯಾಗಿದೆ. ಎಲ್ಲರೂ ಮಹಾರಾಷ್ಟ್ರದಿಂದ ವಾಪಸ್ಸಾದ ವಲಸಿಗರೇ ಕೊರೋನಾ ಸೋಂಕು ಅಂಟಿದೆ. ಎಲ್ಲಾ ಸೋಂಕಿತರನ್ನ ಕ್ವಾರಂಟೈನ್ ಕೇಂದ್ರದಲ್ಲಿ ಇಡಲಾಗಿದೆ. ಏಕಾಏಕಿ ಏರಿಕೆಯಿಂದ ಕ್ವಾರಂಟೈನ್ ಕೇಂದ್ರಗಳಲ್ಲಿ ತಲ್ಲಣ ಶುರುವಾಗಿದೆ. ಅಲ್ಲದೆ ಸೋಂಕಿತರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದ್ದು, ಜನ ಭಯಭೀತಿಗೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಇಂದು ಕೊರೋನಾ ಸ್ಫೋಟವಾಗಿದೆ. 24 ಗಂಟೆಗಳಲ್ಲಿ ಹೊಸದಾಗಿ 60 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದು, ಜಿಲ್ಲೆಯ ಜನರಿಗೆ ಭಾರಿ ಆಘಾತವನ್ನು ತಂದಿದೆ. ಇಂದಿನ 60 ಕೇಸ್ಗಳಿಗೂ ಕೂಡ ಮಹಾರಾಷ್ಟ್ರದ್ದೇ ಲಿಂಕ್ ಆಗಿದೆ. ಮುಂಬೈನಿಂದ ವಾಪಸ್ ಬಂದಿದ್ದಂತ 60 ಮಂದಿಗೂ ಸೋಂಕು ಕಾಣಿಸಿಕೊಂಡಿದೆ. ಮೇ 13ರಂದು ಖಾಸಗಿ ಬಸ್ ಮೂಲಕ ಯಾದಗಿರಿ ಜಿಲ್ಲೆಗೆ 60 ಮಂದಿಯೂ ವಾಪಸ್ ಆಗಿದ್ರು. ಮುಂಬೈನಿಂದ ಬಂದಂತ ಕೂಡಲೇ ಕಾರ್ಮಿಕರನ್ನ ಗುರುಮಠಕಲ್ನ ವಿವಿಧ ಕ್ವಾರಂಟೈನ್ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಇಂದು ಇವರಿಗೆಲ್ಲ ಸೋಂಕು ಇರೋದು ಖಚಿತವಾಗಿದೆ. ಉಡುಪಿ ಜಿಲ್ಲೆಗೆ ಇಂದು ಮತ್ತೆ ಕೊರೋನಾ ಘಾತವಾಗಿದೆ. ದಿನೇ ದಿನೇ ಕೃಷ್ಣಾನಗರದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇಂದು ಒಂದೇ ದಿನ 15 ಹೊಸ ಕೊರೋನಾ ಪ್ರಕರಣ ಪತ್ತೆಯಾಗಿದ್ದು, ಜಿಲ್ಲೆಯ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ನಿನ್ನೆಯಷ್ಟೇ 29 ಕೇಸ್ಗಳು ದಾಖಲಾಗಿದ್ದು, ಇಂದು ಮತ್ತೆ 15 ಕೇಸ್ಗಳು ದೃಢಪಟ್ಟಿದೆ. ಇದರಿಂದಾಗಿ ಒಟ್ಟು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 164ಕ್ಕೆ ಏರಿಕೆಯಾಗಿದೆ. ಉಡುಪಿಯಲ್ಲಿನ ಸೋಂಕಿಗೂ ಮಹಾರಾಷ್ಟ್ರದ ಲಿಂಕ್ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿಗೆ ಮಹಾಮಾರಿ ಕೊರೋನಾ ಕಾಲಿಟ್ಟಿದೆ. ದೇವನಹಳ್ಳಿ ತಾಲೂಕಿನ ಇಲ್ತೋರೆ ಗ್ರಾಮದ ರೈತನಿಗೆ ಕೊರೋನಾ ಸೋಂಕು ತಗುಲಿರುವಂತದ್ದು. 35 ವರ್ಷದ ಪೇಷಂಟ್. 2550 ವ್ಯಕ್ತಿಗೆ ಸೋಂಕು ದೃಢವಾಗಿರುವಂತದ್ದು. ಸೋಂಕಿತ ವ್ಯಕ್ತಿ ಕೆಆರ್ ಮಾರುಕಟ್ಟೆಗೆ ತರಕಾರಿ ತರಲಿಕ್ಕೆ ಹೋಗ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಜಿಲ್ಲಾಡಳಿತದಿಂದ ಇಲ್ತೋರೆ ಗ್ರಾಮವನ್ನು ಸೀಲ್ ಡೌನ್ ಮಾಡಲಾಗಿದೆ.
ಕೊರೋನಾ ಲಾಕ್ಡೌನ್ನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆದಿರಲಿಲ್ಲ. ವಿದ್ಯಾರ್ಥಿ ಹಾಗೂ ಪೋಷಕರಲ್ಲಿ ಆತಂಕ ಶುರುವಾಗಿತ್ತು. ಆದರೆ ಜೂನ್ 25ರಿಂದ ಜುಲೈ 4ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಮುನ್ನೆಚ್ಚರಿಕೆ ತೆಗೆದುಕೊಂಡು ಪರೀಕ್ಷೆ ನಡೆಸಲಾಗುತ್ತೆ. ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಮಾಸ್ಕ್ ನೀಡಲಾಗುತ್ತೆ. ಎಲ್ಲಾ ಜಿಲ್ಲೆಗಳಲ್ಲೂ ಸಹಾಯವಾಣಿ ಕೇಂದ್ರ ಓಪನ್ ಆರಂಭವಾಗಲಿದ್ದು ಪ್ರತಿ ಬೆಂಚ್ಗಳ ನಡುವೆ ಸಾಮಾಜಿಕ ಅಂತರ ಇರಲಿದೆ ಅಂತ ಹೇಳಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ದಿನಾಂಕವನ್ನು ನಾವು ನಿಶ್ಚಯ ಮಾಡಿದ್ದೀವಿ. ಜೂನ್ 25ರಿಂದ ಜುಲೈ 4ನೇ ತಾರೀಕುವರೆಗೂ ಅಂತ. ಈ ಸಲ ಪರೀಕ್ಷೆಯಲ್ಲಿ ಒಂದಷ್ಟು ಎಚ್ಚರಿಕೆ ಕ್ರಮಗಳನ್ನ ನಾವು ತಗೊಂಡಿದ್ದೀವಿ. ಎಲ್ಲಾ ವಿದ್ಯಾರ್ಥಿನಿಯರಿಗೆ ಮಾಸ್ಕ್ನ ಶಿಕ್ಷಣ ಇಲಾಖೆ ಕಡೆಯಿಂದನೇ ಒದಗಿಸಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ. 6 ವರ್ಷದ ಮಕ್ಕಳವರೆಗೆ ಆನ್ಲೈನ್ ತರಗತಿ ನಡೆಸಲಿಕ್ಕೆ ಸಾಧ್ಯವಿಲ್ಲ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಮಾನಸಿಕ ತಜ್ಞರ ಅಭಿಪ್ರಾಯವನ್ನು ಪಡೆಯಲಾಗಿದೆ. ನಿಮಾನ್ಸ್ ವೈದ್ಯರಿಂದ ಸಂಪೂರ್ಣ ವರದಿಯನ್ನು ಪಡೆಯಲಾಗಿದೆ. 6 ವರ್ಷದ ಮಕ್ಕಳವರೆಗೆ ಆನ್ಲೈನ್ ತರಗತಿ ನಡೆಸಲು ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಪೋಷಕರ ಅಭಿಪ್ರಾಯ, ಅವರ ಅಭಿಪ್ರಾಯ ಕೇಳಿದಾಗ 90% ಜನ ನಾವಿವಾಗ ಶಾಲೆಗೆ ಕಳ್ಸೋಕ್ಕೆ ಸಿದ್ಧರಿಲ್ಲ. ವಾತಾವರಣ ತಿಳಿಯಾಗಲಿ, ನಮ್ದೆಲ್ಲ ಎಳೆ ಮಕ್ಕಳು, ಅವರ ಕಳಿಸಿದ್ರೆ ನಮ್ಗೆ ಆತಂಕ ಆಗುತ್ತೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ, ಯಾವುದೇ ಕಾರಣಕ್ಕೆ ಮಗುಗೆ 6 ವರ್ಷ ಆಗೋವರೆಗೂ ಆನ್ಲೈನ್ ಶಿಕ್ಷಣ ದಯವಿಟ್ಟು ಬೇಡ. ಕೋಲಾರ ಜಿಲ್ಲೆಯಲ್ಲಿ ಕೊರೋನಾ ಪತ್ತೆಯಾದ ಮೊದಲ 5 ಸೋಂಕಿತರು ಒಂದೇ ದಿನ ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ. ಕೋಲಾರ ಜಿಲ್ಲೆ ಸರ್ಕಾರಿ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಒಟ್ಟು 19 ಮಂದಿಯಲ್ಲಿ ಇದೀಗ 5 ಗುಣಮುಖರಾದ ಹಿನ್ನೆಲೆಯಲ್ಲಿ ಮನೆಗೆ ಬೀಳ್ಕೊಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಉಸ್ತುವಾರಿ ಸಚಿವ ಎಚ್ ನಾಗೇಶ್, ಸಂಸದ ಎಸ್ ಮುನಿಸ್ವಾಮಿ, ಜಿಲ್ಲಾಡಳಿತ ಸೇರಿ ಗುಣಮುಖರಾದವರ ಮೇಲೆ ಹೂಮಳೆ ಸುರಿಸಿ ಹಣ್ಣುಗಳನ್ನು ನೀಡಿ ಗೌರವಿಸಿದರು. ಸರ್ಕಾರ ಜೂನ್ 1ರಿಂದ ದೇವಾಲಯಗಳನ್ನ ತೆರೆಯುವಂತೆ ಸೂಚನೆಯನ್ನ ನೀಡಿದ್ರೂ ಕೂಡ ಕೃಷ್ಣಾ ನಗರಿಯ ಜನತೆಗೆ ಮಾತ್ರ ಕೃಷ್ಣನ ದರ್ಶನ ಪಡೆಯುವಂತ ಸಮಯ ಇನ್ನೂ ಕೂಡ ಬಂದಿಲ್ಲ. ಜೂನ್ 15ರವರೆಗೆ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣನ ದರ್ಶನ ಇಲ್ಲ ಅಂತ ಪರ್ಯಾಯ ಆದಮಾರು ಮಠ ಪ್ರಕಟಣೆಯನ್ನ ಹೊರಡಿಸಿದೆ. ಜೂನ್ 1ರಿಂದ ಎಲ್ಲಾ ಮಠ ಮಂದಿರಗಳನ್ನ ಓಪನ್ ಮಾಡಬಹುದು ಅಂತ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಆದ್ರೆ ಮುಂದಿನ 15 ದಿನಗಳಲ್ಲಿ ಕೊರೋನಾ ರಾಜ್ಯದಲ್ಲಿ ಆವರಿಸುವಂತ ಚಿತ್ರಣ ಹೊರಬೀಳುತ್ತೆ. ಅದನ್ನ ನೋಡಿಕೊಂಡು ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅಂತ ಪರ್ಯಾಯ ಮಠದ ಅದಮಾರು ಮಠದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಮಾಹಿತಿಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ಪೊಲೀಸರಿಗೂ ಸೋಂಕು ಹಬ್ತಾ ಇದ್ದು ಗೃಹ ಇಲಾಖೆಗೆ ಹೊಸ ಸವಾಲು ಎದುರಾಗಿದೆ. ಇಂದು ಹಾಸನದಲ್ಲಿ ಮತ್ತೊಬ್ಬ ಪೊಲೀಸ್ ಪೇದೆಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಇಂದು ಹಾಸನ ಜಿಲ್ಲೆಯ 4 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. 4ರಲ್ಲಿ ಓರ್ವ ಪೊಲೀಸ್ ಪೇದೆಗೂ ಸೋಂಕು ದೃಢಪಟ್ಟಿದೆ. ಹಾಸನದ ಕಾನ್ಸ್ಟೇಬಲ್ಗೆ ನಿಪ್ಪಾಣಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಮತ್ತೋರ್ವ ಕಾನ್ಸ್ಟೇಬಲ್ ಸಂಪರ್ಕ ಇದೆ. ಆಲೂರು ತಾಲೂಕಿನ ಗ್ರಾಮವೊಂದರಲ್ಲಿ 3 ಪ್ರಕರಣ ಪತ್ತೆಯಾಗಿದ್ದು ಈ 3ರಲ್ಲಿ 2.5 ವರ್ಷದ ಮಗುವಿನ ಸಂಪರ್ಕದಿಂದ ಸೋಂಕು ಪತ್ತೆಯಾಗಿದೆ. ಗದಗ ಜಿಲ್ಲೆಯ ಕ್ವಾರಂಟೈನ್ ಕೇಂದ್ರದಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಶಿರಹಟ್ಟಿ ಪಟ್ಟಣದಲ್ಲಿರುವಂತಹ ವಸತಿ ಶಾಲೆಯ ಕ್ವಾರಂಟೈನ್ ಕೇಂದ್ರದಲ್ಲಿ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ರಾಜ್ಯಗಳಿಂದ ಬಂದಿರುವಂತಹ 45 ಜನರಿದ್ದು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳದೆ ಮಾಸ್ಕ್ ಅನ್ನು ಹಾಕಿಕೊಳ್ಳದೆ ಜನ ಕ್ವಾರಂಟೈನ್ ನಲ್ಲಿದ್ದಾರೆ. ಇಲ್ಲಿನ ಕ್ವಾರಂಟೈನ್ ಕೇಂದ್ರದಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ ಎನ್ನುವ ಸ್ಥಿತಿ ಇದೆ. ಕ್ವಾರಂಟೈನ್ ಕೇಂದ್ರದಲ್ಲಿರುವವರು ಹೊರಗಡೆ ಬರ್ತಾರೆಂದು ಸ್ಥಳೀಯರು ಆರೋಪವನ್ನ ಮಾಡ್ತಿದ್ದಾರೆ. ವಿಜಯಪುರದ ಬಡ ಕೂಲಿ ಕಾರ್ಮಿಕರು ತಮ್ಮ ಹುಟ್ಟೂರು ತಲುಪಲು 1 ಅಲ್ಲ 2 ಅಲ್ಲ 3 ಬಾರಿ ಕ್ವಾರಂಟೈನ್ ಕೇಂದ್ರದಲ್ಲಿ ಕಳಿಬೇಕಾದ ಪರಿಸ್ಥಿತಿ ಎದುರಾಗಿದೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಿಂದ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳಕ್ಕೆ ತೆರಳುತ್ತಾ ಇದ್ದ ಬಡ ಕಾರ್ಮಿಕರನ್ನ ಮೊದಲು ಚೆಕ್ ಪೋಸ್ಟ್ನಲ್ಲಿ ಮೊದಲ ಬಾರಿ ಕ್ವಾರಂಟೈನ್ ಮಾಡಲಾಗಿತ್ತು. ಅಲ್ಲಿಂದ ಮುಂದೆ ಮತ್ತೊಂದು ಜಿಲ್ಲೆಗೆ ಬಂದಾಗ 2ನೇ ಬಾರಿ ಕ್ವಾರಂಟೈನ್ ಮಾಡಲಾಯಿತು ಎಂದು ವಲಸೆ ಕಾರ್ಮಿಕರು ತಮ್ಮ ಕಷ್ಟವನ್ನು ಬಿಚ್ಚಿಟ್ಟಿದ್ದಾರೆ. ತಮ್ಮೂರಿಗೆ ಮರಳಲು ತಾಳಿ, ಕಿವಿಯೋಲೆ ಮಾರಾಟ ಮಾಡಿದ ಬಗ್ಗೆಯೂ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ಮಹಾರಾಷ್ಟ್ರದಿಂದ ಬಂದಂತ ಕೂಲಿ ಕಾರ್ಮಿಕರನ್ನ ಕ್ವಾರಂಟೈನ್ ಮಾಡಿ 20 ದಿನ ಕಳೆದರೂ ಕೂಡ ವರದಿ ಬಾರದಂತ ಹಿನ್ನೆಲೆಯಲ್ಲಿ ಕೂಲಿಕಾರರು ಕ್ವಾರಂಟೈನ್ ಕೇಂದ್ರದಲ್ಲೇ ಊಟ ಬಿಟ್ಟು ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಾಯಚೂರಿನ ಮಸ್ಕಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಘಟನೆ ನಡೆದಿದೆ. ಇದೇ ಕ್ವಾರಂಟೈನ್ ಕೇಂದ್ರದಲ್ಲಿದ್ದಂತ 2 ಪಾಸಿಟಿವ್ ಬಂದಿದ್ದು ಅವರನ್ನ ಐಸೋಲೇಷನ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಆದರೆ 20 ದಿನಗಳಿಂದ ಕ್ವಾರಂಟೈನ್ ನಲ್ಲಿರುವವರ ವರದಿಗಳು ಬಂದಿಲ್ಲ. ಅಲ್ಲದೆ ಊಟ ಸಹ ಸರಿ ಇಲ್ಲ ಅಂತ ಕ್ವಾರಂಟೈನ್ ನಲ್ಲಿರುವಂತಹ ಜನ ನಿನ್ನೆ ರಾತ್ರಿ ಊಟ ಬಿಟ್ಟು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಧಿಕಾರಿಗಳೊಂದಿಗೆ ವಾಗ್ವಾದ ಸಹ ಮಾಡಿದ್ದಾರೆ. ಲಾಕ್ಡೌನ್ನಿಂದ ಹುಬ್ಬಳ್ಳಿಯಲ್ಲಿ ಸಿಲುಕಿದ್ದ ಆಸ್ಟ್ರೇಲಿಯಾ ಮೂಲದ ಯುವತಿಗೆ ಪೊಲೀಸ್ ವರಿಷ್ಠಾಧಿಕಾರಿ ವರ್ತಿಕಾ ಕಟಿಯಾರ್ ನೆರವು ನೀಡಿದ್ದಾರೆ. ತವರಿಗೆ ಕಳುಹಿಸುವಂತೆ ಕಣ್ಣೀರು ಸುರಿಸ್ತಾ ಇದ್ದ ಯುವತಿಯನ್ನ ಸ್ವದೇಶಕ್ಕೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಧಾರ್ಮಿಕ ಕೇಂದ್ರಗಳ ದರ್ಶನ ಮತ್ತು ಯೋಗಾಭ್ಯಾಸ ಕಲಿಯಲು ಆಸ್ಟ್ರೇಲಿಯಾ ಮೂಲದ
ಮಿಶಿಯಾನ್ ನಿಯಾಂಗ್ ಭಾರತ ಪ್ರವಾಸಕ್ಕೆ ಆಗಮಿಸಿ ಲಾಕ್ಡೌನ್ನಲ್ಲಿ ಸಿಲುಕೊಂಡಿದ್ರು. ವಿಮಾನ ಸಂಚಾರ ರದ್ದಾದ ಕಾರಣ ಮಿಶಿಯಾನ್ 2 ತಿಂಗಳಿಂದ ಹುಬ್ಬಳ್ಳಿಯ ಲಾಡ್ಜ್ ಒಂದರಲ್ಲೇ ತಂಗಿದ್ರು. 2 ತಿಂಗಳಗಟ್ಟಲೆ ಏಕಾಂಗಿಯಾಗಿದ್ದ ಯುವತಿ ಮಾನಸಿಕವಾಗಿ ನೊಂದಿದ್ಲು. ಲಾಕ್ಡೌನ್ ಸಡಿಲಿಕೆ ಆಗ್ತಿದ್ದಂತೆ ಧಾರವಾಡ ಡಿಸಿ ಕಚೇರಿಗೆ ತೆರಳಿ ಅಳಲನ್ನ ತೋಡ್ಕೊಂಡಿದ್ರು. ಜಿಲ್ಲಾಧಿಕಾರಿ ದೀಪಾ ಚೋಳನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಾಳಜಿ ವಹಿಸಿ ಯುವತಿಯನ್ನ ಸ್ವದೇಶಕ್ಕೆ ಕಳುಹಿಸುವ ವ್ಯವಸ್ಥೆಯನ್ನ ಮಾಡಿದ್ದು ಜನಮೆಚ್ಚುಗೆಗೆ ಪಾತ್ರವಾಗಿದೆ. ಕೊರೋನಾದಿಂದ ಆಗಲೋ ಈಗಲೋ ಅಂತಿದ್ದಂತ ಎಸ್ಎಸ್ಎಲ್ಸಿ ಎಕ್ಸಾಮ್ಗೆ ಕಡೆಗೂ ದಿನಾಂಕ ನಿಗದಿಯಾಗಿದೆ. ಪರೀಕ್ಷೆಯ ತಯಾರಿ ಆಗೋದು ಹೇಗೆ ಅನ್ನೋ ಮಕ್ಕಳಿಗೆ ಇವರೇ ಮಾದರಿ ಮೇಷ್ಟ್ರು. ಮನೆ ಮನೆಗೂ ಬಂದು ತಯಾರಿ ಮಾಡ್ತಿದ್ದಾರೆ ಈ ಶಿಕ್ಷಕರು. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಕೊಡಗರಹಳ್ಳಿಯ ಶಿಕ್ಷಕರು ಮಕ್ಕಳ ಕಲಿಕೆಗೆ ವಿಶೇಷ ಒತ್ತನ್ನು ನೀಡುತ್ತಿದ್ದಾರೆ. ಕಲ್ತಿರೋದನ್ನೆಲ್ಲ ಮರೆತಿರುವಂತಹ ಮಕ್ಕಳಿಗೆ ಪುನರ್ಮನನ ಮಾಡಿಸುತ್ತಿದ್ದಾರೆ. ವಿದ್ಯಾರ್ಥಿಗಳ ಮನೆಗೆ ತೆರಳಿ ಪಾಠ ಪ್ರವಚನವನ್ನ ಮಾಡ್ತಿದ್ದಾರೆ. ಪ್ರತಿದಿನ 4 ಮಕ್ಕಳಂತೆ 40ಕ್ಕೂ ಹೆಚ್ಚು ಮಕ್ಕಳಿಗೆ ಪಾಠವನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಷ್ಟೇ ಅಲ್ಲ, ಪೋಷಕರಿಗೂ ಕೂಡ ಧೈರ್ಯವನ್ನ ತುಂಬುತ್ತಿದ್ದಾರೆ. ವಿದ್ಯಾರ್ಥಿಗಳ ಕಲಿಕೆ ಖಚಿತಪಡಿಸಿಕೊಳ್ತಿದ್ದಾರೆ. ಕೊರೋನಾ ದಿನಗಳಲ್ಲೂ ಕೂಡ ಈ ಸೇವೆ ಮಾಡ್ತಾ ಇರುವಂತಹ ಶಿಕ್ಷಕರ ಧೈರ್ಯ, ಮಾದರಿ ಕೆಲಸಕ್ಕೆ ಪೋಷಕರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಲಾಕ್ಡೌನ್ ಟೈಮ್ನಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ದೀರಾ? 2 ತಿಂಗಳಿನಿಂದ ಟ್ರಾಫಿಕ್ ನಿಯಮವನ್ನ ಪಾಲಿಸಿಲ್ವಾ? ಹಾಗಾದ್ರೆ ವಾಹನ ಸವಾರರೇ ದಂಡ ಕಟ್ಟಲು ರೆಡಿಯಾಗಿ. ಲಾಕ್ಡೌನ್ ಸಮಯದಲ್ಲೂ ಲಕ್ಷ ಕೇಸ್ ಬಿದ್ದಿದೆ. ಮಾರ್ಚ್ 24ರಿಂದ ಲಿಸ್ಟ್ ರೆಡಿಯಾಗಿದ್ದು ಟ್ರಾಫಿಕ್ ಸಿಸಿ ಕ್ಯಾಮೆರಾಗಳ ಮೂಲಕ ಕೇಸ್ ದಾಖಲು ಮಾಡುತ್ತಿದ್ದಾರೆ. ಟ್ರಾಫಿಕ್ ಪೊಲೀಸರು ಬರೋಬ್ಬರಿ 8,89,254 ಕೇಸ್ ದಾಖಲು ಮಾಡಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡಿದ್ದೇ ತಡ, ಜನ ಡೋಂಟ್ ಕೇರ್ ರೀತಿ ವರ್ತನೆ ಮಾಡ್ತಿದ್ದಾರೆ. ಕೊರೋನಾ ಸೋಂಕಿತರ ಸಂಖ್ಯೆ ಏರ್ತಿದ್ರೂ ಕೂಡ ಜನ ಮಾತ್ರ ಪಾಠವನ್ನ ಕಲಿತಾ ಇಲ್ಲ. ನಗರದ ಹೃದಯ ಭಾಗದಲ್ಲಿ ಸಾಮಾಜಿಕ ಅಂತರಕ್ಕೆ ಯಾವುದೇ ರೀತಿಯಾದಂಥ ಅಂದ್ರೆ ನಿಯಮವನ್ನ ಪಾಲನೆ ಮಾಡದಲ್ಲೇ ಜನ ಓಡಾಡ್ತಿದ್ದಾರೆ. SP ರಸ್ತೆಯಲ್ಲಿ ಜನರು ಬೇಕಾಬಿಟ್ಟಿ ಓಡಾಡ್ತಿದ್ದಾರೆ. ಸಾಮಾಜಿಕ ಅಂತರವಿರಲಿ, ಮಾಸ್ಕ್ ಸಹ ಧರಿಸದೆ ರಾಜಾರೋಷವಾಗಿ ಶಾಪಿಂಗ್ ಅನ್ನು ಮಾಡ್ತಿದ್ದಾರೆ. ಕನಿಷ್ಠ ಸಾಮಾಜಿಕ ಅಂತರವೂ ಇಲ್ಲದೆ ಓಡಾಡ್ತಿದ್ದು ಮಾಮೂಲಿ ದಿನಗಳಂತೆ ಅಂಗಡಿಗಳಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಇದೆ. ಇನ್ನುಳಿದ 10 ಪ್ರಮುಖ ಸುದ್ದಿ ನೋಡೋಣ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತದಲ್ಲಿ ರಕ್ಕಸ ವೈರಸ್ ಕೊರೋನಾ ಕೇಕೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಭಾರತದಲ್ಲಿ ಸೋಂಕಿತರ ಸಂಖ್ಯೆ 1,65,799ಕ್ಕೆ ಏರಿಕೆಯಾಗಿದೆ. ಒಂದೇ ದಿನ ದೇಶದಲ್ಲಿ 7,466 ಜನರು ಹೊಸದಾಗಿ ಕೊರೋನಾ ಪೀಡಿತರಾಗಿದ್ದಾರೆ. ಜೊತೆಗೆ ಭಾರತವು ಜಾಗತಿಕವಾಗಿ ಅತಿ ಹೆಚ್ಚು ಕೊರೋನಾ ಪೀಡಿತರಿರುವಂತಹ ದೇಶಗಳ ಪಟ್ಟಿಯಲ್ಲಿ 9ನೇ ಸ್ಥಾನಕ್ಕೆ ಏರಿದೆ. ಸಾವಿನ ಸಂಖ್ಯೆ 4,706ಕ್ಕೆ ಏರಿಕೆಯಾಗಿರುವಂತದ್ದು. ಮಹಾರಾಷ್ಟ್ರದಲ್ಲಿ ಹೆಚ್ಚು ಸೋಂಕಿತರು ಪತ್ತೆ ಆಗ್ತಾ ಇದ್ದು 59,546 ಮಂದಿಗೆ ಕೊರೋನಾ ಸೋಂಕು ದೃಢವಾಗಿದೆ. ತಮಿಳುನಾಡಿನಲ್ಲೂ ಕೂಡ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. 19,372ಕ್ಕೆ ಏರಿಕೆ ಆಗಿರುವಂತದ್ದು. ದೆಹಲಿ ಹಾಗೂ ಗುಜರಾತ್ನಲ್ಲೂ ಸೋಂಕಿತರ ಸಂಖ್ಯೆ 15,000 ಗಡಿಯನ್ನು ದಾಟಿದೆ. ದೇಶದಲ್ಲಿ ದಿನೇ ದಿನೇ ಸೋಂಕು ಹೆಚ್ಚಾಗ್ತಾ ಇರುವಂತದ್ದು ಆತಂಕಕಾರಿಯಾಗಿದೆ. ವಿಶ್ವದಲ್ಲಿ ಕೊರೋನಾ ಮಹಾಮಾರಿ ಅಬ್ಬರಿಸ್ತಾ ಇದ್ದು ಈವರೆಗೂ 59,42,700 ಜನರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಅದರಲ್ಲಿ 3,62,859 ಜನ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ವಿಶ್ವದ ದೊಡ್ಡಣ ಅಮೆರಿಕವಂತೂ ಕೊರೋನಾ ಹೊಡೆತಕ್ಕೆ ಸಿಲುಕಿ ನಲುಗು ಹೋಗಿದೆ. ಅಮೆರಿಕ ಒಂದರಲ್ಲೇ ಬರೋಬ್ಬರಿ 17,70,000ಕ್ಕೂ ಹೆಚ್ಚು ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದ್ದು ಸಾವಿನ ಸಂಖ್ಯೆ 1 ಲಕ್ಷದ ಗಡಿ ದಾಟಿದೆ. ಅಮೆರಿಕ ಬಿಟ್ಟರೆ ಬ್ರೆಜಿಲ್ನಲ್ಲಿ ಹೆಚ್ಚಿನ ಸೋಂಕು ಕಾಣಿಸಿಕೊಂಡಿದೆ. ಬ್ರೆಜಿಲ್ನಲ್ಲಿ 4,38,000 ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದ್ದು 26,764 ಮಂದಿ ಸಾವನ್ನಪ್ಪಿದ್ದಾರೆ. ರಷ್ಯಾದಲ್ಲಿ 3,87,000ಕ್ಕೂ ಹೆಚ್ಚು ಸೋಂಕಿದ್ದು 4,374 ಮಂದಿ ಸಾವನ್ನಪ್ಪಿದ್ದಾರೆ. ದೇಶದಲ್ಲಿ ಕೊರೋನಾ ರಣಕೇಕೆಯನ್ನ ಬಾರಿಸ್ತಾ ಇದೆ. ಎಷ್ಟು ನಿಯಂತ್ರಣ ಮಾಡಿದ್ರೂ ಕೂಡ ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಅತ್ತ ರಾಜ್ಯಸಭೆಯ ಸಚಿವಾಲಯದ ಅಧಿಕಾರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಹೀಗಾಗಿ ಸಂಸತ್ ಭವನದ 2 ಮಹಡಿಗಳನ್ನ ಸೀಲ್ ಡೌನ್ ಮಾಡಲಾಗಿದೆ. ಅಧಿಕಾರಿಯ ಪತ್ನಿ ಹಾಗೂ ಮಕ್ಕಳಿಗೂ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಅಧಿಕಾರಿ ಕೆಲಸ ಮಾಡ್ತಾ ಇದ್ದಂತ ಸಂಸತ್ ಭವನದ 2 ಮಹಡಿಗಳನ್ನ ಸೀಲ್ ಡೌನ್ ಮಾಡಲಾಗಿದ್ದು ಅಧಿಕಾರಿಯ ಸಂಪರ್ಕದಲ್ಲಿದ್ದವರಿಗೆ ಆರೋಗ್ಯ ತಪಾಸಣೆಯನ್ನು ನಡೆಸಲಾಗಿದೆ. ಸೌದಿ ಅರೇಬಿಯಾದಲ್ಲಿ ಸಿಲುಕಿರುವ ಕನ್ನಡಿಗರು ಹುಟ್ಟೂರಿಗೆ ಬರುವುದಕ್ಕೆ ಪರದಾಡ್ತಾ ಇದ್ದಾರೆ. ಭಾರತಕ್ಕೆ ಮರಳಲು ಕಾಯ್ತಾ ಇರುವ ಕನ್ನಡಿಗರು ಸೌದಿಯಲ್ಲಿ ಕೆಲಸ ಇಲ್ಲ, ಜೊತೆಗೆ ಅನಾರೋಗ್ಯದಿಂದ ನರಳಾಡ್ತಾ ಇದ್ದಾರೆ. ಹೆರಿಗೆಗಾಗಿ ತವರಿಗೆ ಹುಟ್ಟಿದ ಗರ್ಭಿಣಿಯೊಬ್ಬರು ಅಳಲನ್ನ ತೋಡ್ಕೊಂಡಿದ್ದು ನಮ್ಮನ್ನ ಭಾರತಕ್ಕೆ ಕರೆತರಲು ಯಾವುದೇ ವ್ಯವಸ್ಥೆ ಮಾಡದ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಸ್ವತಃ ಸಚಿವರು ಸಂಸದರಿಗೆ ಕರೆ ಮಾಡಿ ಅಳಲು ತೋಡ್ಕೊಂಡ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡ, ಡಿಸಿಎಂ ಅಶ್ವಥ್ ನಾರಾಯಣರಿಗೂ ಕರೆ ಮಾಡಿ ಸಂಕಷ್ಟ ಹೇಳ್ಕೊಂಡಿದ್ದೇವೆ, ಆದರೂ ಸಚಿವರು ಯಾವುದೇ ಭರವಸೆ ನೀಡ್ತಾ ಇಲ್ಲ ಅಂತ ಆರೋಪವನ್ನ ಮಾಡಿದ್ದಾರೆ.
ಕೋವಿಡ್-19 ಪರೀಕ್ಷೆಗೆ ಸಂಗ್ರಹಿಸಿದ್ದಂತ ರಕ್ತದ ಮಾದರಿಯನ್ನ ಕೋತಿಯೊಂದು ಹೊತ್ತೊಯ್ದಿರುವಂತಹ ಘಟನೆ ನಡೆದಿರುವಂತದ್ದು ಉತ್ತರ ಪ್ರದೇಶದ ಮೀರತ್ನಲ್ಲಿ ಒಂದು ಘಟನೆ ನಡೆದಿದೆ. ಕೋವಿಡ್ ಸೋಂಕಿತರ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಮೀರತ್ನ ಲಾಲಾ ಲಜಪತ ರಾಯ್ ಮೆಮೋರಿಯಲ್ ಮೆಡಿಕಲ್ ಕಾಲೇಜಿನಲ್ಲಿ ಪರೀಕ್ಷೆಗೆ ಅಂತ ಇಡಲಾಗಿತ್ತು. ಆದರೆ ಕಾಲೇಜು ಸುತ್ತಮುತ್ತ ಕೋತಿಗಳ ಕಾಟ ಹೆಚ್ಚಾಗಿತ್ತು. ಸ್ಯಾಂಪಲ್ ಕಿಟ್ ಅನ್ನ ಕೋತಿ ಹೊತ್ತೊಯ್ದಿದೆ. ಇದು ಸ್ಥಳೀಯರಲ್ಲಿ ಆತಂಕವನ್ನ ಮೂಡಿಸಿತ್ತು. ಇನ್ನು ಕೋತಿ ರಕ್ತದ ಮಾದರಿ ಪ್ಯಾಕೆಟ್ ಅನ್ನ ಎತ್ಕೊಂಡು ಹೋಗಿದ್ದು ಲ್ಯಾಬ್ ಟೆಕ್ನಿಷಿಯನ್ ಸಹಾಯಕ್ಕೆ ಕೂಗದೆ ಅದನ್ನ ವಿಡಿಯೋ ಮಾಡ್ತಿದ್ದಕ್ಕೆ ಲಿಖಿತ ಉತ್ತರ ನೀಡುವಂತೆ ನೋಟಿಸ್ ಅನ್ನ ನೀಡಲಾಗಿದೆ. ವೆಲ್ಕಮ್ ಬ್ಯಾಕ್. ಕೊರೋನಾ ಕುರಿತಾದಂತ ಉಳಿದ ಪ್ರಮುಖ 5 ಸುದ್ದಿಗಳನ್ನ ನೋಡೋಣ. ಗದಗ ಜಿಲ್ಲೆಯಲ್ಲಿ ಹತ್ತಿ ಬೆಳೆದಂತ ರೈತರು ಪರದಾಡುವಂತಾಗಿದೆ. ಕಳೆದ 3 ದಿನಗಳಿಂದ ಹತ್ತಿ ಮಾರಾಟವಾಗದೆ ರೈತರು ಕಂಗಾಲಾಗಿದ್ದಾರೆ. ಗದಗ ನಗರದ ಕೋಆಪರೇಟಿವ್ ಕಾಟನ್ ಸೇಲ್ ಸೊಸೈಟಿಯಲ್ಲಿ ಹತ್ತಿ ಮಾರಾಟ ಮಾಡಲಿಕ್ಕೆ ಬಂದಂತ ರೈತರು ಏನ್ ಮಾಡೋದು ಅಂತ ತೋಚದೆ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರಿ ಖರೀದಿ ಕೇಂದ್ರದಲ್ಲಿ ಹತ್ತಿ ತೆಗೆದುಕೊಳ್ತಾ ಇಲ್ಲ ಅಂತ ರೈತರು ಆರೋಪವನ್ನು ಮಾಡ್ತಾ ಇದ್ದು ಹತ್ತಿಯ ಗುಣಮಟ್ಟ ಸರಿಯಾಗಿಲ್ಲ ಅಂತ ವಾಪಸ್ ಕಳಿಸ್ತಿದ್ದಾರಂತೆ. ಕೊರೋನಾ ಲಾಕ್ಡೌನ್ ಕೆಲವರಿಗೆ ಬದುಕು ಕಟ್ಟಿಕೊಟ್ಟಿದೆ. ಲಾಕ್ಡೌನ್ ಇಂದಾಗಿ ಹಲವರು ಅನೇಕ ರೀತಿಯಲ್ಲಿ ಕಲಿತಿದ್ದಾರೆ. ಕೊಪ್ಪಳದಲ್ಲಿ ಬೇಸರ ಕಳೆಯಲೆಂದು ತಂದ ಕೇರಂ ಬೋರ್ಡ್ ಈಗ ಇಡೀ ಕುಟುಂಬದ ಅನ್ನಕ್ಕೆ ದಾರಿಯಾಗಿದೆ. ಕೊಪ್ಪಳದ ಭಾಗ್ಯನಗರದಲ್ಲಿ ಕುಟುಂಬವೊಂದು ಕೇರಂನಿಂದಲೇ ಬದುಕನ್ನ ಕಟ್ಟಿಕೊಂಡಿದೆ. ಯುವಕ ಯಲ್ಲಪ್ಪ ಕೇರಂ ಬೋರ್ಡ್ ತಯಾರಿಕೆ ಮಾಡುವುದನ್ನು ಕಲಿತಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಕೇರಂ ಬೋರ್ಡ್ ತಯಾರಿಕೆಗೆ ಆರ್ಡರ್ ಬರ್ತಾ ಇದೆ. ಇನ್ನು ಮಗನಿಗೆ ಅಮ್ಮ ಪ್ರೇರಣೆಯಾಗಿದ್ದಾರಂತೆ. ಕೊರೋನಾ ಲಾಕ್ಡೌನ್ ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನ ಪರಿಣಾಮವನ್ನ ಬೀರಿದೆ. ಹುಬ್ಬಳ್ಳಿಯ ರಾಷ್ಟ್ರಧ್ವಜ ನಿರ್ಮಾಣ ಕೇಂದ್ರದಲ್ಲೂ ಕೊರೋನಾ ಎಫೆಕ್ಟ್ ಆಗಿದೆ. ಲಾಕ್ಡೌನ್ನಿಂದಾಗಿ ಧ್ವಜಗಳ ಬೇಡಿಕೆ ಕುಸಿದಿದೆ. ಹೀಗಾಗಿ ಸಿಬ್ಬಂದಿ ಪರದಾಡುವಂತಾಗಿದೆ. ಹೀಗಾಗಿ ಬೆಂಗೇರೆ ರಾಷ್ಟ್ರಧ್ವಜ ನಿರ್ಮಾಣ ಸಿಬ್ಬಂದಿ ಪರ್ಯಾಯ ಮಾರ್ಗವನ್ನ ಹುಡುಕಿಕೊಂಡಿದ್ದಾರೆ. ರಾಷ್ಟ್ರಧ್ವಜ ಬದಲಾಗಿ ಖಾದಿ ಮಾಸ್ಕ್ ಅನ್ನ ತಯಾರಿಸ್ತಾ ಇದೆ. ರಾಷ್ಟ್ರಧ್ವಜ ತಯಾರಿಕೆ ಸ್ಥಗಿತದಿಂದಾಗಿ ಕಂಗೆಟ್ಟಿದ್ದವರಿಗೆ ಆಸರೆ ಆಗಿದೆ. ಖಾದಿ ಮಾಸ್ಕ್ ತಯಾರಿಕೆಯಲ್ಲಿ ತೊಡಗಿದವರೆಲ್ಲ ಮಹಿಳೆಯರೇ. ಬೆಂಗೇರೆ ಸುತ್ತಮುತ್ತಲಿನ 30ಕ್ಕೂ ಹೆಚ್ಚು ಮಹಿಳೆಯರಿಂದ ಉತ್ತಮ ಹತ್ತಿಯನ್ನ ಬಳಸಿ ಖಾದಿ ಮಾಸ್ಕ್ ಅನ್ನ ತಯಾರಿಸಲಾಗ್ತಾ ಇದೆ. ಯಾದಗಿರಿಯಲ್ಲಿ ಮತ್ತೆ ಕ್ವಾರಂಟೈನ್ ಕರಾಳತೆ ಶುರುವಾಗಿದೆ. ಕ್ವಾರಂಟೈನ್ನಲ್ಲಿನ ಅವ್ಯವಸ್ಥೆ ಬಗ್ಗೆ ವಲಸೆ ಕಾರ್ಮಿಕರು ಬೇಸತ್ತಿದ್ದಾರೆ. ಲಿಂಗೇರಿ ಗ್ರಾಮದ ಮೊರಾರ್ಜಿ ವಸತಿ ಶಾಲೆಯಲ್ಲಿನ ಕೇಂದ್ರದಲ್ಲಿರುವ ಜನ ನಮ್ಮನ್ನ ಮನೆಗೆ ಹೋಗಲು ಬಿಡಬೇಕೆಂದು ಪಟ್ಟು ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕ್ವಾರಂಟೈನ್ ಅವಧಿ ಮುಗಿದಿದೆ, ಆದರೂ ನಮ್ಮನ್ನ ಊರಿಗೆ ತೆರಳುವುದಕ್ಕೆ ಬಿಡ್ತಾ ಇಲ್ಲ ಅಂತ ಪಟ್ಟು ಹಿಡಿದ ಗಂಟು ಮುಟ್ಟೆ ಸಮೇತ ಕ್ವಾರಂಟೈನ್ ಇಂದ ಹೊರಬಂದಿದ್ದಾರೆ. ಅಲ್ಲದೆ ರಸ್ತೆ ಮೇಲೆ ನಿಂತುಕೊಂಡು ಊರಿಗೆ ತೆರಳುವುದಕ್ಕೆ ಯತ್ನಿಸಿದ್ದಾರೆ. ಪುಂಡರು ಅಟ್ಟಹಾಸವನ್ನು ಮಾಡಿದಂತ ಬೆಂಗಳೂರಿನ ಪಾದರಾಯನಪುರದಲ್ಲಿ ಮತ್ತೊಮ್ಮೆ ಕಿರಿಕ್ ನಡೆದಿದೆ. ಪೊಲೀಸರ ಜೊತೆ ಸ್ಥಳೀಯ ಮಹಿಳೆಯರಿಂದ ವಾಗ್ವಾದ ನಡೆಸಲಾಗಿದೆ. ಕೊರೋನಾ ಮುಕ್ತವಾಗಿದೆ ಅಂತ ಪಾದರಾಯನಪುರದ 11ನೇ ಕ್ರಾಸ್ನಲ್ಲಿ ಅಡ್ಡ ರಸ್ತೆಗಳನ್ನ ಫ್ರೀ ಮಾಡಲಿಕ್ಕೆ ಪೊಲೀಸರು ಹೊರಟಾಗ ಈ ಕಿರಿಕನ್ನ ಮಾಡಲಾಗಿದೆ. ಮಾಡೋದಾದ್ರೆ ಎಲ್ಲಾ ಕಡೆ ಸೀಲ್ ಡೌನ್ ಓಪನ್ ಮಾಡಿ, ಇಲ್ಲವಾದಲ್ಲಿ ಹಾಗೇ ಇರಲಿ ಅಂತ ಮಹಿಳೆಯಿಂದ ಗಲಾಟೆ ತೆಗೆದಿದ್ದಾರೆ. ಹೀಗಾಗಿ ಯಾವುದೇ ರಸ್ತೆಯನ್ನ ಫ್ರೀ ಮಾಡದ ಪೊಲೀಸರು ಯಥಾಸ್ಥಿತಿಯನ್ನ ಮುಂದುವರಿಸಿದ್ದಾರೆ. ಅದೆಷ್ಟೋ ಈಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.